Welcome to this I Academy. So today we'll discussing about the how do metals and non-metals react. So in previous classes we discussed that the properties of metals and non-metals and their reaction with the number of reagents. So first, to understand this topic, first you have to listen all the previous classes. Okay, first and next we will continue that how do metals and non-metals react. In the above activities, we saw the reactions of metals with number of reagents. Again, so we saw that what metals react with number of reagents. Now in our previous class ನಲ್ಲಿ ಏನು ಸ್ಟಡಿ ಮಾಡಿದ್ದೇವೆ, ಸೊ ಮೆಟಲ್ಸ್ ನಮ್ಮ ರಿಯಾಕ್ಟ್ ಏನಾಗುತ್ತೆ ಬಹಳಷ್ಟು ವೇ ಒಳಗೇನೆ ಬೇರೆ ರಿಯೇಜೆಂಟ್ಸ್ ಡಿಫ್ರೆಂಟ್ ರಿಯೇಜೆಂಟ್ಸ್ ಜೊತೆ ರಿಯಾಕ್ಟ್ ಆಗಿವೆ ಅಂತ ಸ್ಟಡಿ ಮಾಡಿದೆವು. ಸೊ ಹೌ ಡು ಮೆಟಲ್ಸ್ ರಿಯಾಕ್ಟ್ ಇನ್ ದಿಸ್ ಮ್ಯಾನರ್? ಲೆಟ್ ಅಸ್ ರಿಕಾಲ್ ವಾಟ್ ವಿ ಲರ್ನ್ಡ್ ಅಬೌಟ್ ದಿ electronic configuration of elements in class 9th. Okay, elements are metals react with number of reagents like water, acid and oxygen. We have different kinds of reagents they react and that will gives the different kinds of ಪ್ರಾಡಕ್ಟ್. ನಾವೇನಂತ ಸ್ಟಡಿ ಮಾಡಿದ್ದೇವೆ, ಮೆಟಲ್ಸ್ಗಳು ಡಿಫ್ರೆಂಟ್ ರಿಯೇಜೆಂಟ್ ಜೊತೆ ರಿಯಾಕ್ಟ್ ಆಗಿರ್ತಾವೆ ಅಂತ ಹೇಳಿದ್ರೆ ರಿಯೇಜೆಂಟ್ಸ್ ಯಾವ್ಯಾವ ಆಗಿರ್ಬೋದು, ಯಾವ ಡಿಫ್ರೆಂಟ್ ರಿಯೇಜೆಂಟ್ಸ್ ಅಂದ್ರೆ ಸೊ ಆಕ್ಸಿಜನ್ ಆಗಿರ್ಬೋದು, ಆ್ಯಸಿಡ್ ಆಗಿರ್ಬೋದು ಮತ್ತು ವಾಟರ್ ಆಗಿರ್ಬೋದು, ಎಲ್ಲ ಡಿಫ್ರೆಂಟ್ ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಏನೇನು ಪ್ರಾಡಕ್ಟ್ ಕೊಟ್ಟು ಡಿಫ್ರೆಂಟ್ ಪ್ರಾಡಕ್ಟ್ಸ್ ಕೊಟ್ಟು ಅಂತ ನಾವು ಸ್ಟಡಿ ಮಾಡಿದ್ದೆವು. ಕರೆಕ್ಟಾ? ಬಟ್ ಅಗೇನ್ ಇನ್ ಪ್ರೀವಿಯಸ್ ಕ್ಲಾಸ್ ನಾವು ಸ್ಟಡಿ ಮಾಡಿದ್ದೆ ಏನಾಗ್ತದೆ, ನಾವು ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಒಂದು ಬೇಸಿಕ್ ಇನ್ಫಾರ್ಮೇಷನ್ನ ಸ್ಟಡಿ ಮಾಡಿದ್ದೇವೆ. ಏನಪ್ಪ ಅಂದ್ರೆ ವೆಲೆನ್ಸಿ ಅಂದ್ರೇನು, ಅಟಾಮಿಕ್ ನಂಬರ್ ಎಂದರೇನು, ಅಟಾಮಿಕ್ ಮಾಸ್ ಅಪ್ಪ ಅಂದ್ರೆ ಏನು ಆಗ್ತದೆ, ಇದು ಪ್ರೀವಿಯಸ್ ಕ್ಲಾಸ್ ಒಳಗಿಂದು ಅಥವಾ 9th ಕ್ಲಾಸ್ ಒಳಗಿಂದ ನಾವೆಲ್ಲ ಸ್ಟಡಿ ಮಾಡಿದ್ದೆವು. ಸೊ ಅದೇ ವಿಡಿಯೋ ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳ್ಕೊಟ್ಟಿದ್ದೇನೆ. ಅದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಪ್ಲೇಲಿಸ್ಟ್ ಒಳಗೆ ನೋಡಿದ್ರೆ ನಿಮಗೆ ಸಿಕ್ಬಿಡ್ತದೆ. ಸೊ ಅದು ಅದಕ್ಕೆ ಈ ಕ್ಲಾಸ್ಗಿಂತ ಮೊದಲು ಅದು ಕ್ಲಾಸ್ ನೋಡ್ರಿ, ಭಾಳಷ್ಟು ಹೆಲ್ಪ್ಫುಲ್ ಆಗ್ತದೆ. So learned about the electronic configuration of elements in class 9th. So we already know by the what 2n square formula, we studied that. Okay, we learned that noble gases which have completely filled valency shells show that little chemical activity. Again, so that noble gas will shows the what little reactivity because they are very stable. ನಮ್ಗೆ ಆಲ್ರೆಡಿ ಗೊತ್ತಿದೆ, ಸ್ಟಡಿ ಮಾಡಿದ್ದೇವೆ ಏನಂತ, ನೋಬಲ್ ಗ್ಯಾಸ್ಗಳು ಯಾವಾಗಲೂ ಏನಾಗಿರ್ತವೆ, ಕಾನ್ಸ್ಟೆಂಟ್ ಆಗಿರ್ತವೆ ಅಥವಾ ಸ್ಟೇಬಲ್ ಆಗಿರ್ತವೆ ಅಂತ, ಕೆಮಿಕಲಿ ಅನ್ರಿಯಾಕ್ಟಿವ್ ಆಗಿರ್ತವೆ ಅಂತ ಹೇಳ್ಬೋದು. ಸೊ ವಿ ದೇರ್ ಫೋರ್ ಎಕ್ಸ್ಪ್ಲೇನ್ ದಿ ರಿಯಾಕ್ಟಿವಿಟಿ ಆಫ್ ಎಲಿಮೆಂಟ್ಸ್ ಆಸ್ ಎ ಟೆಂಡೆನ್ಸಿ ಟು ಅಟೈನ್ completely filled valency shell. Again we have defined the what valency shell definition. Number of electrons in outermost orbit is called as a valency shell. ನಾವು ಇನ್ ಪ್ರೀವಿಯಸ್ ಕ್ಲಾಸ್ ಒಳಗೆ ನಾವು ಲಾಸ್ಟ್ ಡೆಫಿನೇಷನ್ ವೆಲೆನ್ಸಿ ಶೆಲ್ ಅಂದ್ರೇನು ಮತ್ತು ಹೆಂಗೆ ಅಕ್ಯುಪೈ ಮಾಡ್ತಾವೆ ವೆಲೆನ್ಸಿ ಶೆಲ್ಸ್ಗಳು, ಹೆಂಗೆ ಅಕ್ಯುಪೈ ಮಾಡ್ತಾವೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ನೋಬಲ್ ಗ್ಯಾಸ್ ಅಂತ ಫುಲ್ ಕಂಪ್ಲೀಟಾಗಿ ಡೀಟೇಲ್ ಮಾಡಿದೆ ಅವಾಗ ಇನ್ನು ಪ್ರೀವಿಯಸ್ ಕ್ಲಾಸ್ ಒಳಗೆ, ಪ್ರೀವಿಯಸ್ ವಿಡಿಯೋ ಒಳಗೆ. ಸೊ ನಿಮ್ಗೆ ಅದು ಬೇಕಾಗಿತ್ತಪ್ಪ ಅಂದ್ರೆ ಇನ್ನೊಂದು ಸರ್ತಿ ರಿವೈಂಡ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಅಗೇನ್ ಮತ್ತು ವೆಲೆನ್ಸಿ ಶೆಲ್ ಡೆಫಿನೇಷನ್ ಏನು ಹೇಳಬೇಕಪ್ಪ ಅಂದರೆ, ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಔಟರ್ ಮೋಸ್ಟ್ ಆರ್ಬಿಟ್, ಅಂದರೆ ಹೊರಗೆ ಇರುವಂಥ ಎಲೆಕ್ಟ್ರಾನ್ಗಳು, ಅಲ್ಲಿ ಔಟರ್ ಮೋಸ್ಟ್ ಆರ್ಬಿಟ್ನಲ್ಲಿ ಇರುವಂಥ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಏನಂತ ಕರಿತೀವಿ ನಾವು, ಅಲ್ಲಿ ಔಟರ್ ಮೋಸ್ಟ್ ಆರ್ಬಿಟ್ ಕಂಟೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಔಟರ್ ಮೋಸ್ಟ್ ಆರ್ಬಿಟ್ ಒಳಗೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳು ಪ್ರೆಸೆಂಟ್ ಇರೋದನ್ನು ಏನಂತ ಕರಿತೀವಿ ನಾವು, ಅಲ್ಲಿ ವೆಲೆನ್ಸಿ ಶೆಲ್ ಅಂತ ಕರಿಬಹುದು. So let us have a look at the electronic configuration of noble gas and some metals and non-metals. So in the table 3.3 given the some basic information of metal and non-metal and noble gas, their electronic configuration. So what is the table here means, this is the table that giving what electronic configuration of some elements. So which are the noble gas and which are the elements? Okay, again we studied in the last class that orbits are divided into 4 orbits. One is the K, L, M, N. Okay, ಸೊ ನಮಗೆ ಲಾಸ್ಟ್ ಕ್ಲಾಸನ್ನು ಸ್ಟಡಿ ಮಾಡೋದು ಹಾಗೆ ನಮ್ಮದು ಎಲೆಕ್ಟ್ರಾನ್ಸ್ ಆರ್ಬಿಟ್ಸ್ಗಳು ಯಾವ ಅಂತ ಗೊತ್ತವೆ ನಮಗೆ, ಅಲ್ಲಿ ಕೆ ಅಂತ ಗೊತ್ತದ, ಎಲ್ ಅಂತ ಗೊತ್ತದ, ಎಮ್ ಅಂತ ಗೊತ್ತದ ಮತ್ತು ಎನ್ ಅಂತ ಗೊತ್ತಿದೆ ನಮಗೆ. ಓಕೆ, ನೋಬಲ್ ಗ್ಯಾಸ್ ಯಾವಾಗಿರ್ಬೋದು, ಹೀಲಿಯಮ್ ಆಗಿರ್ಬೋದು, ನಿಯಾನ್ ಆಗಿರ್ಬೋದು ಮತ್ತು ಆರ್ಗಾನ್, ಇವೆಲ್ಲ ಕಂಪ್ಲೀಟ್ಲಿ ಫಿಲ್ಡ್ ಔಟರ್ ಮೋಸ್ಟ್ ಆರ್ಬಿಟ್. ಇದರ ಔಟರ್ ಮೋಸ್ಟ್ ಆರ್ಬಿಟ್ ಏನಾಗಿರುತ್ತೆ, ಕಂಪ್ಲೀಟ್ಲಿ ಫಿಲ್ ಆಗಿರುತ್ತೆ. 2 ಆಗ್ಯದ, ಇಲ್ಲಿ ನೋಡ್ರಿ 8 ಆಗ್ಯದ, 8
ಆಗ್ಯದ. ಸೊ ಎಲ್ಲ MK ಏನಾಗ್ಯದ ಕಂಪ್ಲೀಟ್ಲಿ ಫಿಲ್ಡ್ ಆಗ್ಯದ. ಅಂದರೆ ಇವನ್ ಅಂತ ಹೇಳ್ಬೋದು ನಾವು ಅಲ್ಲಿ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಂತ ಹೇಳ್ಬೋದು. ಇವಕ್ಕೆಲ್ಲ ಏನಂತ ಕರಿಬೋದು ನಾವು ಅಲ್ಲಿ ನೋಬಲ್ ಗ್ಯಾಸ್. ಅದಕ್ಕಪ್ಪ ಅಂದರೆ ಇದರ ಔಟರ್ ಮೋಸ್ಟ್ ಆರ್ಬಿಟ್ಸ್ ಏನದ ಕಂಪ್ಲೀಟ್ಲಿ ಫಿಲ್ ಆಗ್ಯದ ಅಂತ ಹೇಳ್ಬೋದು. ಸೊ ಅದಕ್ಕೇನಂತ ಕರಿಬೋದು ನಾವು ಅಲ್ಲಿ ನೋಬಲ್ ಗ್ಯಾಸ್. ಅಂದ್ರೆ ಫಸ್ಟ್ ಹೀಲಿಯಂ ಏನಾಗ್ಯದ ಅಂತ ಹೇಳ್ಬೋದು ನಾವು ಅಲ್ಲಿ ಡೂಪ್ಲೇಟ್ ಆಗ್ಯದ ಅಂತ ಹೇಳ್ಬೋದಾ. ಇದು ಆಕ್ಟೇಟ್ ಅಂತ ಹೇಳ್ಬೋದು. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಔಟರ್ ಮೋಸ್ಟ್ ಆರ್ಬಿಟ್ ಈಸ್ 2 means is called as the duplet. Number of electrons present in outermost orbit is 8 is called as what? Octet. ಲಾಸ್ಟ್ ಆರ್ಬಿಟ್ ಒಳಗೆ 2 ಎಲೆಕ್ಟ್ರಾನ್ಸ್ಗಳು ಇದ್ದವಪ್ಪ ಅಂದ್ರೆ ಕಂಪ್ಲೀಟ್ಲಿ ಫಿಲ್ಡ್ 2 ಎಲೆಕ್ಟ್ರಾನ್ಸ್ಗಳು ಇದ್ದು ಅಂದ್ರೆ ಅದಕ್ಕೆ ನಾವು ಏನಂತ ಕರಿಬೋದು ಡೂಪ್ಲೇಟ್ ಅಂತ ಕರಿಬೋದು. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಔಟರ್ಮೋಸ್ಟ್ ಆರ್ಬಿಟ್ ಒಳಗೆ 8 ಇತ್ತಪ್ಪ ಅಂದ್ರೆ ಅದಕ್ಕೆ ಏನಂತ ಕರಿಬೋದು ನಾವು ಅಲ್ಲಿ ಆಕ್ಟೇಟ್ ಅಂತ ಕರಿಬೋದು. ಓಕೆ, ದೀಸ್ ಆರ್ ಕಾಲ್ಡ್ ವಾಟ್ ನೋಬಲ್ ಗ್ಯಾಸ್ ಎಲಿಮೆಂಟ್ಸ್. ಸೊ ದೇ ಹ್ಯಾವಿಂಗ್ ವೆರಿ ಸ್ಟೇಬಲ್ ಆ್ಯಂಡ್ ಅನ್ರಿಯಾಕ್ಟಿವ್, ಕೆಮಿಕಲಿ ಅನ್ರಿಯಾಕ್ಟಿವ್, ಭಾಳಷ್ಟು ಸ್ಟೇಬಲ್ ಆಗಿರ್ತವೆ ಮತ್ತು ಯಾರ ಜೊತೆನೂ ಏನಾಗೋದಿಲ್ಲ ಬೇರೆ ಡಿಫ್ರೆಂಟ್ ಎಲಿಮೆಂಟ್ ಜೊತೆ ರಿಯಾಕ್ಟ್ ಆಗೋದಿಲ್ಲ. ಬಿಕಾಸ್ ಏನಾಗಲು ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನ್ಸ್ಗಳು ಅಂದರೆ ದೇ ಆರ್ ನೋ ಕಾಲ್ಡ್ ಆಸ್ ವಾಟ್ ನೋಬಲ್ ಗ್ಯಾಸ್ ಅಂತ ಹೇಳ್ಬೋದು. ಈಗ ಅದೇ ರೀತಿಯಾಗಿ ಬೇರೆ ಎಲಿಮೆಂಟ್ಸ್ಗಳು ಮೆಟಲ್ಸ್ಗಳು ನಾನ್ ಮೆಟಲ್ಸ್ಗಳು ಏನು ಅಟೈನ್ ಮಾಡಲಿಕ್ಕೆ ಟ್ರೈ ಅಪ್ ಮಾಡ್ತವೆ. ಸೊ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಟೈನ್ ಮಾಡಲಿಕ್ಕೆ ಟ್ರೈ ಅಪ್ ಮಾಡ್ತೇವೆ. ಸೊ ಆಲ್ ಎಲಿಮೆಂಟ್ಸ್ ಆರ್ ಟ್ರೈಂಗ್ ಟು ಅಟೈನ್ ದಿ ವಾಟ್ noble gas configuration. To attain the noble gas configuration they are react with one another. So that is why they are reacting one another to attain the noble gas. ಅದ್ರ ಸಲಕ್ಕೆ ಅವು ಬೇರೆ ಎಲಿಮೆಂಟ್ ಜೊತೆ ಏನಾಗ್ಲಿತ್ತಾವಲ್ಲಿ ರಿಯಾಕ್ಟ್ ಆಗ್ಲಿತ್ತಾವಂತ ಹೇಳ್ಬೋದು. Sodium atomic number is 11 and 2 first 2 second 8 and 1. This how will comes means so you already studied in the previous class. Okay, ನಾವಲ್ಲಿ ಸೋಡಿಯಂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹಂಗೆ 2 8 1 ಅಂತ ಹೇಗೆ ಬರೀತೀವಪ್ಪ ಅಂದ್ರೆ ನಾವಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾವೆಲ್ಲ ಫುಲ್ ಡಿಸ್ಕ್ರಿಪ್ಷನ್ ಒಳಗೆ ಏನು ಮಾಡಿದೆ ಹೇಳಿಬಿಟ್ಟಿದ್ದೇವೆ. ಏನಂತಲ್ಲಿ ಎಲೆಕ್ಟ್ರಾನ್ಸ್ಗಳು ಹೆಂಗೆ ಬರೀಬೇಕು ಆರ್ಬಿಟ್ಸ್ ಒಳಗೆ ಅಂತ ನಾವಲ್ಲಿ ಮೊದಲೇ ಹೇಳಿದ್ದೇವೆ. ಸೊ ಬೇಕಾಗಿತ್ತಪ್ಪ ಅಂದ್ರೆ ಲಾಸ್ಟ್ ವಿಡಿಯೋ ನೋಡ್ಬೋದು. ಸೊ ಮ್ಯಾಗ್ನೀಷಿಯಮ್ again atomic number is 12 and aluminum 13 and potassium is 19 and calcium is 20. Here valency of sodium is 1, valency of magnesium is 2, aluminum is 3 and potassium is 1 and calcium is 2. So these are called valency of an element. ನಾವೇನಂತ ಹೇಳ್ಬೋದು ಔಟರ್ ಮೋಸ್ಟ್ ಆರ್ಬಿಟ್ನಲ್ಲಿ ಇರುವಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ ಅದಲ್ಲ ಅದನ್ನು ಏನಂತ ಕರಿಬೋದು ನಾವಲ್ಲಿ valency ಅಂತ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಿ ಔಟರ್ ಮೋಸ್ಟ್ ಆರ್ಬಿಟ್ ಓಕೆ ಆರ್ ಕಾಲ್ಡ್ ಆಸ್ ವಾಟ್ ವೆಲೆನ್ಸಿ. ಲಾಸ್ಟ್ ಆರ್ಬಿಟ್ನಲ್ಲಿರುವ ಎಲೆಕ್ಟ್ರಾನ್ಗಳ ನಂಬರ್ಸನ್ನು ಏನಂತ ಹೇಳ್ಬೋದು ನಾವು ಅಲ್ಲಿ ವೆಲೆನ್ಸಿ ಅಂತ ಇರ್ತವೆ. ಲಾಸ್ಟ್ ಆರ್ಬಿಟ್ನಲ್ಲಿ 1 ಎಲೆಕ್ಟ್ರಾನ್ ಅದ, ಇದ್ರ ಬಳಿ 2 ಎಲೆಕ್ಟ್ರಾನ್ ಅದ, ಇದ್ರ ಬಳಿ 3 ಎಲೆಕ್ಟ್ರಾನ್ಸ್ ಅದ, ಇದ್ರ ಬಳಿ 1 ಎಲೆಕ್ಟ್ರಾನ್ಸ್ ಅದ, ಇದ್ರ ಬಳಿ 2 ಎಲೆಕ್ಟ್ರಾನ್ಸ್ ಇರೋದ್ರಂತ ಅದ್ರ ವ್ಯಾಲೆನ್ಸಿ ಏನಂತ ಹೇಳ್ಬೋದು ನಾವು ಅಲ್ಲಿ ಸೋಡಿಯಮ್ದು 1 ಅಂತ ಹೇಳ್ಬೋದು, ಮ್ಯಾಗ್ನೀಷಿಯಮ್ 2 ಅಂತ ಹೇಳ್ಬೋದು, ಅಲ್ಯೂಮಿನಿಯಂ 3 ಅಂತ ಹೇಳ್ಬೋದು, ಪೊಟ್ಯಾಷಿಯಮ್ 1 ಅಂತ ಹೇಳ್ಬೋದು ಆ್ಯಂಡ್ ಕ್ಯಾಲ್ಶಿಯಮ್ 2 ಅಂತ ಹೇಳ್ಬೋದು. ಸೊ ಅಗೇನ್ ನಾನ್ ಮೆಟಲ್ಸ್ ಲೈಕ್ ವಾಟ್ ನೈಟ್ರೋಜನ್ ಆ್ಯಂಡ್ ಹೀಲಿಯಮ್ ನೈಟ್ರೋಜನ್ ಆ್ಯಂಡ್ ವಾಟ್ ಆಕ್ಸಿಜನ್ and fluorine. So these are what again nitrogen having the 5. So 5 valency means it is atomic number is 7, valency 2,5. So oxygen is 8, 2,6, fluorine 9, 2,7, phosphorus 2,8,5. So sulfur 16, 2,8,6, chlorine 17, 2,8,7. Here in the valency we count here technically as a instead of 5 we can count here 3. How means ಸೊ ಇಲ್ಲಿ ನಾವು ನೈಟ್ರೋಜನ್ ವ್ಯಾಲೆನ್ಸಿ ಬಂದಾಗ 2,5 ಅಂತ ಹೇಳ್ತೀವಿ ನಾವು. 2,5 ಇದ್ದಾಗ ನಾವು ಇದನ್ನು ಇವಾಗ ಏನು ಮಾಡ್ತೀವಿ ಇದ್ರ ವ್ಯಾಲೆನ್ಸಿ 5 ಅಂತ ಹೇಳೋದಿಲ್ಲ ನಾವು. ಯಾಕೆ ಹೇಳೋದಿಲ್ಲಪ್ಪ ಅಂತಂದ್ರೆ ಇಲ್ಲಿ 5 ಇರೋದು ಕಾರಣ ನಾವು ಇದಕ್ಕೆ ಎಷ್ಟು ಕೂಡಿಸಿದರೆ 8 ಆಗ್ತಪ್ಪ ಅಂತ ಆ ವೇ ಒಳಗೆ ಹೇಳ್ತೇವೆ. ನಾವೇನು ಹೇಳ್ಬೋದು ದಿಸ್ ಎಲಿಮೆಂಟ್ ಈಸ್ ದಿಸ್ ನೈಟ್ರೋಜನ್ ಎಲಿಮೆಂಟ್ ಹ್ಯಾವಿಂಗ್ outermost orbit 5 electrons. If they're added 3 means it will becomes what 8. So correct, it will becomes what 8. So correct, so 8 means so it is very easy to attain 3 electrons instead of losing 5 electrons. So that is why we are saying that its valency is what 3 rather than 5. ಇಲ್ಲಿ ಏನಂತ ಹೇಳ್ಬೋದಪ್ಪ ಅಂದರೆ 2,5 ಅಂತ ಹೇಳಿದೆ. ನಮ್ಮದು ವ್ಯಾಲೆನ್ಸಿ ಡೆಫಿನೇಷನ್ ಅಂತ ಹೇಳೋದಲ್ಲಿ ನಂಬರ್ ಆಫ್ ಔಟರ್ ಮೋಸ್ಟ್ ಆರ್ಬಿಟ್ಸ್ ಇನ್ ಎನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಔಟರ್ ಮೋಸ್ಟ್ ಆರ್ಬಿಟ್ ಈಸ್ ಕಾಲ್ಡ್ ಆಸ್ ವಾಟ್ ವ್ಯಾಲೆನ್ಸಿ ಅಂತ ಹೇಳಿದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳು ಲಾಸ್ಟ್ ಆರ್ಬಿಟ್ನಲ್ಲಿ ಪ್ರೆಸೆಂಟ್ ಇತ್ತಪ್ಪ ಅಂದ್ರೆ ಅದಕ್ಕೇನು ವ್ಯಾಲೆನ್ಸಿ ಅಂತ ಹೇಳಿದ್ರೆ ಇಲ್ಲಿ 5 ಅದ ಕರೆಕ್ಟಾ. ಈ 5ಗೆ ಅದ ಅಂದ್ರೆ ನಾವು ವ್ಯಾಲೆನ್ಸಿ 5 ಅಂತ ಹೇಳ್ಬೋದು. ನಾವು ಟೆಕ್ನಿಕಲಿ ಏನು ಹೇಳ್ತೀವಿ ಇಲ್ಲಿ
3 ಅಂತ ಹೇಳ್ತೀವಿ. ಯಾಕೆ 3 ಅಂತ ಹೇಳ್ತೀವಪ್ಪ ಅಂದ್ರೆ ಈಗ 5 ಎಲೆಕ್ಟ್ರಾನ್ಸ್ಗಳಿಗೆ ಎಷ್ಟು ಆ್ಯಡ್ ಮಾಡಿದ್ರೆ 8 ಆಗ್ತದೆ ಅಂತ ಹೇಳಿದ್ರೆ ನಾವಲ್ಲಿ 3 ಅಂತ ಹೇಳ್ಬೋದಾ. ಈಗ ಹಂಗಿತ್ತಪ್ಪ ಅಂದ್ರೆ 3 ಆ್ಯಡ್ ಮಾಡೋದು ಭಾಳಷ್ಟು ಈಸಿನಾ ಅಥವಾ 5 ಎಲೆಕ್ಟ್ರಾನ್ಸ್ ಕಳ್ಕೊಂಬೋದು ಈಸಿನಾ ಅಂತ ಕೇಳಿದಾಗ ಆಟಮ್ಸ್ ಏನು ಹೇಳ್ಬೋದು, 5 ಎಲೆಕ್ಟ್ರಾನ್ಸ್ ಲೂಸ್ ಮಾಡೋದು ಭಾಳ ಡಿಫಿಕಲ್ಟಿ ಆಗ್ತದೆ. ಸೊ 3 ಎಲೆಕ್ಟ್ರಾನ್ಸ್ ತೊಗೊಂಬೋದೇನಂತ ಭಾಳ ಈಸಿ ಆಗ್ತದೆ. ಅದ್ರ ಸಲಕ್ಕೆ ನಾವೇನು ಹೇಳ್ಬೋದು, ವೇಲೆನ್ಸಿ 3 ಅಂತ ಹೇಳ್ಬೋದು. I guess same oxygen also here 6. So it attains the noble gas configuration. It is easy to attain 2 electrons, but it is very difficult to lose the electrons of 6. ಸೊ ಹಾಗೆ ಅದೇ ರೀತಿಯಾಗಿ ಏನು ಹೇಳ್ಬೋದು ನಾವು, ಅಲ್ಲಿ ಲಾಸ್ಟ್ ಆರ್ಬಿಟ್ನಾಗ ಎಲೆಕ್ಟ್ರಾನ್ಸ್ಗಳು ಎಷ್ಟವ, ಅಲ್ಲಿ ಆಕ್ಸಿಜನ್ ಒಳಗೆ 6 ಅವ. ಇದು 8 ಆಗಲಿಕ್ಕೆ ಎಷ್ಟು ಎಲೆಕ್ಟ್ರಾನ್ಸ್ ಬೇಕಾಗ್ಯದ, ಎರಡು ಓನ್ಲಿ. ಓಕೆ, ಕರೆಕ್ಟ್. ಇಫ್ ದೇ ಅಟೈನ್ ದಿ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಮೀನ್ಸ್ ಇಟ್ ಹ್ಯಾವ್ ಟು ಲೂಸ್ ದಿ 6 ಎಲೆಕ್ಟ್ರಾನ್ ಮೀನ್ಸ್ ಇಟ್ ವಿಲ್ ಬಿಕಮ್ಸ್ ವಾಟ್, ಡೂಪ್ಲೇಟ್. ಏನು ಒಂದು ಇದು ಆಕ್ಸಿಜನ್ ಆಗಿರ್ಬೋದು, ನೈಟ್ರೋಜನ್ ಆಗಿರ್ಬೋದು, ಫ್ಲೋರಿನ್ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಸಲ್ಫರ್ ಆಗಿರ್ಬೋದು, ಕ್ಲೋರಿನ್ ಆಗಿರ್ಬೋದು, ಇವು ಎಲ್ಲ ಎಲಿಮೆಂಟ್ಸ್ಗಳು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಆಗಬೇಕಿತ್ತಪ್ಪ ಅಂದ್ರೆ 2 ಟೈಪ್ ಆಫ್ ಚಾಯ್ಸಸ್ ಅವ ಅಂತ ಹೇಳ್ಬೋದು. ದೇ ಹ್ಯಾವಿಂಗ್ ವಾಟ್, 2 ಟೈಪ್ಸ್ ಆಫ್ ಚಾಯ್ಸ್. ಸೊ ಒನ್ ಈಸ್ ದೇ ಲೂಸ್ ದಿ ಎಲೆಕ್ಟ್ರಾನ್, ಟು ಲೂಸ್ ದಿ ಎಲೆಕ್ಟ್ರಾನ್, ಆರ್ ಒನ್ ಈಸ್ ದಿ gain the electrons. Correct. So first lose the electron or gain the electrons. Every elements want to attain the noble gas configuration means they having the 2 choice. One is the lose the electron or gain the electrons. ಯಾವುದೇ ಒಂದು ಎಲಿಮೆಂಟ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಆಗಬೇಕಾಗಿತ್ತಪ್ಪ ಅಂದ್ರೆ 2 ಚಾಯ್ಸಸ್ ಇರ್ತಾವೆ. ಒಂದು ಲೂಸ್ ರೀ ಮಾಡ್ಕೋಬೇಕು ಎಲೆಕ್ಟ್ರಾನ್ಸ್ಗಳು, ಇನ್ನೊಂದೇನು ಗೇನರೇ ಮಾಡ್ಕೋಬೇಕು. ಕರೆಕ್ಟಾ. ಹಾಗಿದ್ದಾಗ ಲೂಸ್ ಮಾಡ್ಕೋದಿಲ್ಲ ನೋಡ್ರಿ, ಇಲ್ಲಿ 5 ಎಲೆಕ್ಟ್ರಾನ್ಸ್ಗಳು ಲೂಸ್ ಮಾಡ್ಕೋಬೇಕಾಗಿತ್ತಪ್ಪ ಅಂದ್ರೆ ಏನಾಗ್ತದೆ, ಇದು ಡೂಪ್ಲೇಟ್ ಆಗ್ತಾವೆ. ಲಾಸ್ಟ್ ಆರ್ಬಿಟ್ನಾಗ ಎಷ್ಟು ಹೋಯ್ತಾವೆ, 2 ಎಲೆಕ್ಟ್ರಾನ್ಸ್ಗಳು ಇರ್ತಾವೆ. ಇದನ್ನು ಡೂಪ್ಲೇಟ್ ಅಂತ ಕರಿಬೋದು. ಆದರೆ ಗೇನ್ ಮಾಡ್ಕೋಬೇಕಿತ್ತಂದ್ರೆ, ಗೇನ್ ಮಾಡ್ಬೇಕಂದ್ರೆ ಎಷ್ಟು ಆಗ್ತದೆ, 3 ಎಲೆಕ್ಟ್ರಾನ್ಸ್ಗಳು ಗೇನ್ ಮಾಡ್ಕೋಬೇಕು. 3 ಎಲೆಕ್ಟ್ರಾನ್ಸ್ಗಳು ಆ್ಯಡ್ ಆಯ್ತು ಅಂದ್ರೆ ಎಷ್ಟಾಗ್ತದೆ, 5 + 3 ಎಷ್ಟಾಗ್ತದೆ, ಸೊ 8 ಆಗ್ತದೆ. ಕರೆಕ್ಟಾ. ಸೊ 8 ಆಗ್ತಪ್ಪ ಅಂದ್ರೆ ಯಾವ್ದು ಈಸಿ ಆಗ್ತದೆ ನಮಗೆ, 5 ಎಲೆಕ್ಟ್ರಾನ್ ಲೂಸ್ ಮಾಡ್ಕೋದು ಈಸಿನಾ ಅಥವಾ 3 ಎಲೆಕ್ಟ್ರಾನ್ಸ್ ಗೇನ್ ಮಾಡ್ಕೋದು ಈಸಿಯಪ್ಪ ಅಂತ ಹೇಳಿದ್ರೆ ನಾವೇನು ಹೇಳ್ಬೋದು, ಅಲ್ಲಿ 3 ಎಲೆಕ್ಟ್ರಾನ್ಸ್ಗಳು ಗೇನ್ ಮಾಡೋದು ಬಹಳಷ್ಟು ಈಸಿ ಆಗ್ತದೆ. ಇಟ್ ಈಸ್ ಮೋರ್ ಈಸಿ ಟು ಗೇನ್ ದಿ 3 electrons. So that is we are saying that valency of nitrogen is what, 3 rather than 5. Technically we can say that 3 is the valency electron, because if 3 is added to the or 3 is gained by the nitrogen means it definitely becomes a noble gas. Okay, so it will trying to what, gain the ಎಲೆಕ್ಟ್ರಾನ್ ರಾದರ್ ದೆನ್ ಲೂಸಿಂಗ್ ಇಟ್. ಓಕೆ, ಅದಕ್ಕೆ ನೈಟ್ರೋಜನ್ ಏನು ಮಾಡ್ತದೆ, ಲೂಸ್ ಮಾಡೋ ಬದಲು ಏನು ಮಾಡ್ತದೆ, ಎಲೆಕ್ಟ್ರಾನ್ಸ್ಗಳು ಏನು ಮಾಡ್ತದೆ, ಗೇನ್ ಮಾಡ್ಕೋತದ. ಸೊ ಆಲ್ ಎಲಿಮೆಂಟ್ಸ್ ಲೈಕ್ ಹಿಯರ್, ಸೊ ಲೈಕ್ ಆಲ್ ಎಲಿಮೆಂಟ್ಸ್ ಲೈಕ್ ವಾಟ್ ಹಿಯರ್, ಸೊ ಆಕ್ಸಿಜನ್ ಆಲ್ಸೋ ಗೇನಿಂಗ್ ಹೌ ಮೆನಿ ಎಲೆಕ್ಟ್ರಾನ್ಸ್, 2 electrons. ಅದೇ ರೀತಿಯಾಗಿ ಆಕ್ಸಿಜನ್ ಏನು ಮಾಡ್ಲತ್ತದ, 6 electrons ಕಳ್ಕೋ ಬದಲಿ ಏನು ಮಾಡ್ತದೆ, 2 electronsಗಳನ್ನು ಗೇನ್ ಮಾಡ್ಕೊಳ್ತದೆ. ಅದೇ ರೀತಿಯಾಗಿ ಇದ್ರ ಫ್ಲೋರಿನ್ ಆಗಿರ್ಬೋದು, 1 electron ಏನು ಮಾಡ್ತದೆ, ಗೇನ್ ಮಾಡ್ಕೋತದ. ಹಾಗೆ ಅದೇನಾಗ್ತದೆ, ಮತ್ತು ಇಲ್ಲಿ 5 electronsಗಳು ಏನಾಗ್ತದಪ್ಪ ಅಂತಂದ್ರೆ, ಸೊ ಇರೋದ್ರಿಂದ 5 electronsಗಳು ಲೂಸ್ ಮಾಡೋದು ಭಾಳ ಡಿಫಿಕಲ್ಟಿ ಆಗ್ತದೆ. 3 electrons ಗೇನ್ ತೊಗೊಂಡು ಆಕ್ಟೇಟ್ ಆಗಿ ಕಂಪ್ಲೀಟ್ ಆಗ್ತದೆ. ಇಲ್ಲಿ 2 electronsಗಳಿಗೆ ಏನಾಯ್ತು ಅಂದ್ರೆ ಆಗೇನು ಆಕ್ಟೇಟ್ ಆಗ್ತದೆ. ಇಲ್ಲಿ ಕ್ಲೋರಿನ್ ಒಳಗೆ ಏನದಪ್ಪ, 1 electronಗಳು ಏನಾಗ್ತದಪ್ಪ ಅಂತಂದ್ರೆ ಗೇನ್ ಮಾಡ್ಕೋತಪ್ಪ ಅಂದ್ರೆ ಏನಾಗ್ತದೆ, ಇದನ್ನು ಏನಾಗ್ತದೆ, ಆಕ್ಟೇಟ್ ಆಗ್ತದೆ. ಸೊ ಇದರಿಂದ ನಾವೇನು ಹೇಳ್ಬೋದು, ನಂಬರ್ ಆಫ್ ಈಗ 5 ಅದ, 6 ಅದ, 7 ಅದ ನಂಬರ್ಸ್ ಬಂತಂದ್ರೆ ರಿಮೈನಿಂಗ್ ಎಷ್ಟು ಎಲೆಕ್ಟ್ರಾನ್ಸ್ಗಳು ಇರ್ತಾವೆ ಆ ಬೇಸ್ ಮೇಲೆ ಏನು ಹೇಳ್ಬೋದು, ಅದ್ರ ವೆಲೆನ್ಸಿ ಹೇಳ್ಬೋದು ಟೆಕ್ನಿಕಲಿ. ಬಟ್ 1 2 3 4 ಇತ್ತಪ್ಪ ಅಂದ್ರೆ ಹೌ ಮೆನಿ ನಂಬರ್ಸ್ ಆರ್ ದೇರ್. ಸೊ 1 2 3 4 ಫ್ರಮ್ ದಿಸ್ 1 2 3 4 number of electrons in the outermost orbit are present means you can say directly number of valency of that number. ನಾವು ಲಾಸ್ಟ್ ಆರ್ಬಿಟ್ನಾಗಲಿ ಯಾವುದೇ ಒಂದು ನಂಬರ್ ಒಳಗೆ ಅದು ನಂಬರ್ ಇತ್ತಪ್ಪ ಅಂತ ತಿಳ್ಕೊರಿ, ನಾವೇನು ಹೇಳ್ಬೋದು, ಡೈರೆಕ್ಟ್ಲಿ ಅದರ ವ್ಯಾಲೆನ್ಸಿ ಅಂತ ಹೇಳ್ಬೋದು. ಬಟ್ ಇನ್ಸ್ಟೆಡ್ ಆಫ್ ಆರ್ ಗ್ರೇಟರ್ ದೆನ್ 5 ಇತ್ತಪ್ಪ ಅಂದ್ರೆ 5 ಇತ್ತು, 6 ಇತ್ತು, 7 ಇತ್ತು ಅಂತ ತಿಳ್ಕೊರಿ. ಈ ಪ್ಲೇಸ್ ಒಳಗೆ ನಾವು ಏನಂತ ಹೇಳ್ಬೋದು, ಅವಾಗ ಅದರ ವ್ಯಾಲೆನ್ಸಿ ಎಷ್ಟು ನಂಬರ್ಸ್ಗಳು ಲೆಸ್ ಅವ ಆ ನಂಬರನ್ನು ವ್ಯಾಲೆನ್ಸಿ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಅಗೇನ್ 3 is added to the becomes 8, 2 becomes added to the 2 means it becomes noble gas, 1 is added to becomes what, noble gas. ಇದಕ್ಕೆ 5 6 7 ಈ ಟೈಪ್ ಆಫ್ ವ್ಯಾಲೆನ್ಸಿಗಳು ಇತ್ತಪ್ಪ ಅಂದ್ರೆ ಲಾಸ್ಟ್ ಆರ್ಬಿಟ್ ಒಳಗೆ ನಾವಂತ ಹೇಳ್ಬೋದು, ಅಲ್ಲಿ ಎಷ್ಟು ಆ್ಯಡ್ ಮಾಡಿದ್ರದ್ದು 8 ಆಗ್ತಂತ ನಾವು ಆ ನಂಬರನ್ನು ಏನು ಆ ನಂಬರಿಗೆ ಏನಂತ ಹೇಳ್ಬೋದು, ನಾವು ಅಲ್ಲಿ ವ್ಯಾಲೆನ್ಸಿ ಶೆಲ್ ಅಂತ ಹೇಳ್ಬೋದು. ಇದಕ್ಕೆ 5ಕ್ಕೆ ಎಷ್ಟು ಆ್ಯಡ್ ಮಾಡಿದ್ರು ನಾವು ಅಲ್ಲಿ 8 ಎಲೆಕ್ಟ್ರಾನ್ ಆಗ್ತದೆ,
ಸೊ 3 is added means it will becomes what 8. 3 is add ಮಾಡಿದೆವಪ್ಪ ಅಂದ್ರೆ 8 ಆಗ್ತದೆ, ಇದಕ್ಕೆ 2 ಆ್ಯಡ್ ಮಾಡಿದ್ರೆ 8 ಆಗ್ತದೆ, ಇದಕ್ಕೆ 1 ಆ್ಯಡ್ ಮಾಡಿದ್ರೆ 8 ಆಗ್ತದೆ. ಸೊ ಇದನ್ನು ಏನಂತ ಹೇಳ್ಬೋದು ನಾವು ವೆಲೆನ್ಸಿ 5 ಇದ್ದಾಗ 3 ಅಂತ ಹೇಳ್ಬೋದು, 6 ಇದ್ದಾಗ 2 ಅಂತ ಹೇಳ್ಬೋದು, 7 ಇದ್ದಾಗ 1 ಅಂತ. ಯಾಕಂತ ಹಂಗೆ ಹೇಳ್ಬೋದಪ್ಪ ಅಂತಂದ್ರೆ ಅದೇನಾಗ್ತದೆ ಗೇನ್ ಮಾಡ್ಕೋದು ಬಹಳಷ್ಟು ಈಸಿ ಆಗ್ತದೆ. ಯಾವಾಗ 5 ಇದ್ದಾಗ, 6 ಇದ್ದಾಗ, 7 ಇದ್ದಾಗ. ಬಟ್ ಲೂಸ್ ಮಾಡೋದು ಏನಾಗ್ತದೆ ಬಹಳಷ್ಟು ಡಿಫಿಕಲ್ಟಿ ಆಗೋದ್ರಿಂದ ನಾವೇನು ಮಾಡ್ತೀವಿ ಅದ್ರ ವೆಲೆನ್ಸಿ ಏನಂತ ಹೇಳ್ತೇವೆ ನಾವು ಅಲ್ಲಿ, rather than 5, 6, 7 saying, but we are saying the valency remaining electrons, that is 3, 2, 1. It is very easy. Okay, understood? Next, here. So again one point is there. So we already studied that in the proton number is equal to what? Electron. ನಾವೇನು ಹೇಳಿದೆವಪ್ಪ ಅಂತಂದ್ರೆ ಪ್ರೋಟಾನ್ ಯಾವಾಗಲೂ ಅದು ನಂಬರ್ಗೆ ಈಕ್ವಲ್ ಇರ್ತದೆ ಅಂತ ಹೇಳಿದೆವು ನಾವು ಅಲ್ಲಿ, ಎಲೆಕ್ಟ್ರಾನ್ ನಂಬರಿಗೆ ಈಕ್ವಲ್ ಇರ್ತದೆ ಅಂತ ಹೇಳಿದೆ. ಪ್ರೋಟಾನ್ ಈಸ್ ಆಲ್ವೇಸ್ ಈಕ್ವಲ್ ಟು ವಾಟ್? ಎಲೆಕ್ಟ್ರಾನ್ number. So always in an atom proton number is equal to electron means a proton is what? Positive charge and electron is what? Negative charge. Correct? So in an atom proton number is equal to electron means their what? Atom state is what? Neutral. ಸೊ ನಾವೇನಂತ ಹೇಳಿದೆವು, ಪ್ರೋಟಾನ್ ಈಸ್ ಈಕ್ವಲ್ ಟು ಎಲೆಕ್ಟ್ರಾನ್ ನಂಬರ್ಸ್ ಅಂದಾಗ ಪ್ರೋಟಾನ್ ಅನ್ನೋದು ಪಾಸಿಟಿವ್ ಚಾರ್ಜ್ ಆಗಿರುತ್ತೆ, ಎಲೆಕ್ಟ್ರಾನ್ ಅನ್ನೋದು ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ಎಷ್ಟು ಪ್ರೋಟಾನ್ ಇರ್ತಾವೆ ಅಷ್ಟೇ ಎಲೆಕ್ಟ್ರಾನ್ಸ್ಗಳು ಆಟಮ್ ಒಳಗಿರೋದ್ರಿಂದ ಅದು ಆಟಮ್ದು ಚಾರ್ಜ್ ಏನಾಗುತ್ತೆ ಯಾವಾಗಲೂ ನ್ಯೂಟ್ರಲ್ ಆಗಿರ್ತದೆ. ಸೊ ಒಂದು ಪ್ರೋಟಾನ್ ಲೂಸ್ ಆಯ್ತಪ್ಪ ಅಂತಂದ್ರೆ, ಒಂದು ಪ್ರೋಟಾನ್ ಲೂಸ್ ಆಯ್ತಪ್ಪ ಅಂದ್ರೆ ಯಾವ ಚಾರ್ಜ್ ಜಾಸ್ತಿ ಆಗ್ತದಲ್ಲಿ? ಎಲೆಕ್ಟ್ರಾನ್ ಚಾರ್ಜ್ ಜಾಸ್ತಿ ಆಗ್ತದೆ. ಸೊ ಯಾಕಪ್ಪ ಅಂದ್ರೆ ನಾವು ಫಸ್ಟ್ ಇಲ್ಲಿ ಏನಂತ ಹೇಳಿದೇನೋ ಅಲ್ಲಿ, ಸೊ ಫಾರ್ ಎಕ್ಸಾಂಪಲ್ here we said that proton is equal to what? Electron number. So first we said that proton is equal to electron number. ನಾವೇನಂತ ಹೇಳಿದೆವು, ಪ್ರೋಟಾನ್ is equal to ಏನದ ಎಲೆಕ್ಟ್ರಾನ್ ನಂಬರ್ ಇರೋದ್ರಿಂದ ನಾವೇನು ಹೇಳಿದೆವಪ್ಪ ಅಂತಂದ್ರೆ ಇಲ್ಲಿ ಪ್ರೋಟಾನ್ ಚಾರ್ಜ್ ಪಾಸಿಟಿವ್ ಮತ್ತು ಎಲೆಕ್ಟ್ರಾನ್ ಚಾರ್ಜ್ ಏನಾಗುತ್ತೆ ನೆಗೆಟಿವ್ ಆಗಿರೋದ್ರಿಂದ ಆಟಮ್ ಏನಾಗುತ್ತೆ ಸ್ಟೇಟ್ ಆಗಿರ್ತದೆ ನ್ಯೂಟ್ರಲ್ ಆಗಿರ್ತದೆ. ಫಾರ್ ಎಕ್ಸಾಂಪಲ್ ಒಂದು ಎಲೆಕ್ಟ್ರಾನ್ ಲೂಸ್ ಆಯ್ತು ಅಂತ ತಿಳ್ಕೊರಿ. ಸೊ ಒಂದು ಆಟಮ್ ಲೂಸಸ್ 1 ಎಲೆಕ್ಟ್ರಾನ್, ಅವಾಗ ಏನಾಗ್ತದೆ ಒಂದು ಎಲೆಕ್ಟ್ರಾನ್ ಚಾರ್ಜ್ ಕಡಿಮೆ ಆಗ್ತದೆ, ಬಟ್ ಏನು ಜಾಸ್ತಿ ಆಗ್ತದೆ ಇಲ್ಲಿ ಪ್ರೋಟಾನ್ ನಂಬರ್ ಏನಾಗ್ತದೆ ಜಾಸ್ತಿ. ಅವಾಗ ಎಲಿಮೆಂಟ್ಸ್ ಏನಾಗ್ತದೆ ಯಾವ ಚಾರ್ಜ್ ಬರ್ತದೆ? ಪಾಸಿಟಿವ್ ಚಾರ್ಜ್ ಬರ್ತದೆ. ಅದೇ ರೀತಿಯಾಗಿ ಸೇಮ್ ಇನ್ ದ್ಯಾಟ್ ಮ್ಯಾನರ್ ಇಫ್ 1 electron is gained in the atom, so 1 electron is gained by the atom, so that time which charge increases here? So what? Electron charge, that will becomes the negative ion. So you have observed that atom having what? Charges on it like this, n plus a and chlorine like this. So how this will comes means, for example, so here one atom having what? 10 electron. So proton and electron is having what? 11 electrons or equal to 11. So one atom is having 11 protons, means that having the 11 electrons. Okay, ಯಾವುದೇ ಒಂದು ಎಲಿಮೆಂಟ್ ಒಂದು 11 ಪ್ರೋಟಾನ್ ಅಂತ ತಿಳ್ಕೊರಿ, ಅದು ಅದಕ್ಕೆ ಈಕ್ವಲ್ ಆಗಿರ್ತದೆ 11 ಎಲೆಕ್ಟ್ರಾನ್ಸ್ಗಳು ಈಕ್ವಲ್ ಆಗಿರ್ತವೆ. ಇಲ್ಲಿ ಒಂದು ಎಲೆಕ್ಟ್ರಾನ್ ಅಥವಾ ಒಂದು ಎಲೆಕ್ಟ್ರಾನನ್ನು ಲೂಸ್ ಮಾಡ್ಕೋತ ಅಂತ ತಿಳ್ಕೊರಿ. ಈ ಎಲಿಮೆಂಟ್ ಏನು ಮಾಡ್ತವೆ, ಒಂದು ಎಲೆಕ್ಟ್ರಾನ್ ಲೂಸ್ ಮಾಡ್ಕೋತಪ್ಪ ಅಂತಂತಂದ್ರೆ ಇಲ್ಲಿ ಎಷ್ಟು ಪ್ರೋಟಾನ್ಸ್ಗಳು ಎಷ್ಟಾಗ್ತವೆ? 11 ಆಗ್ತದೆ, ಬಟ್ ಇದು ಎಷ್ಟಾಗ್ತದೆ? 10 ಆಗ್ತದೆ. ಅಂದ್ರೆ ಯಾವ ಚಾರ್ಜ್ ಜಾಸ್ತಿ ಆಯ್ತು ಅಂತ ಹೇಳ್ಬೋದು ನಾವು ಇಲ್ಲಿ? ಪಾಸಿಟಿವ್ ಚಾರ್ಜ್ ಹೆಚ್ಚಾಯ್ತು. ಅಂದ್ರೆ ಈ ಎಲಿಮೆಂಟ್ ಯಾವ ಚಾರ್ಜ್ ಬಂತು ಇಲ್ಲಿ ನಾವು ಏನಂತ ಬರಿಬೋದು? ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್ ಅಂತ ಬರಿಬೋದು. ಕರೆಕ್ಟ್. ಅದೇ ರೀತಿಯಾಗಿ ಈ ಆಟಮ್ ಒಂದು ಎಲೆಕ್ಟ್ರಾನ್ ಏನು ಮಾಡ್ಕೋತು ಗೇನ್ ಮಾಡ್ಕೋತಪ್ಪ ಅಂದ್ರೆ ಅವಾಗ ಏನಾಗ್ತದೆ ಇದು 12 ಆಗ್ತದೆ. ಅಂದರೆ 12 ಆಗೋದಂದ್ರೆ 11 ಪ್ರೋಟಾನ್ ಅದು ಮತ್ತು 12 ಏನಾಯ್ತಲ್ಲಿ ಏನಾಯ್ತು ಎಲೆಕ್ಟ್ರಾನ್ಸ್ ಆಯ್ತು. ಅವಾಗ ಯಾವ ಚಾರ್ಜ್ ಹೆಚ್ಚಾಯ್ತು ಇಲ್ಲಿ ನಾವಲ್ಲಿ? ನೆಗೆಟಿವ್ ಚಾರ್ಜ್ ಹೆಚ್ಚಾಯ್ತು. ಅವಾಗ ಏನಂತ ಬರಿಬೋದು ನಲ್ಲಿ? ನೆಗೆಟಿವ್ ಚಾರ್ಜ್. ಆ ಎಲಿಮೆಂಟ್ ಮೇಲೆ ಏನು ಬರಿಬೋದು? ನೆಗೆಟಿವ್ ಚಾರ್ಜ್. ಸೊ ದಿ ಸೇಮ್ ಮ್ಯಾನರ್ ದ ಎಲಿಮೆಂಟ್ಸ್ ಹ್ಯಾವಿಂಗ್ ವಾಟ್? ಪಾಸಿಟಿವ್ ಚಾರ್ಜ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಆನ್ ಇಟ್. ಓಕೆ, ನಂಬರ್ ಆಫ್ ಪ್ರೋಟಾನ್ಸ್ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಪಾಸಿಟಿವ್ ಚಾರ್ಜ್ ಬರ್ಬೋದು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಚಾರ್ಜ್ ಜಾಸ್ತಿ ಆಯ್ತಪ್ಪ ಅಂದ್ರೆ ಆ ಎಲಿಮೆಂಟ್ ಮೇಲೆ ಏನು ಬರ್ಬೋದು? ನೆಗೆಟಿವ್ ಚಾರ್ಜ್ ಬರ್ಬೋದು ಅಂತ ನಮ್ಗೆ ಗೊತ್ತಾಯ್ತು. ಅಂಡರ್ಸ್ಟುಡ್? ಇಫ್ ನಂಬರ್ ಆಫ್ ಪ್ರೋಟಾನ್ಸ್ is increases means that will become positive charge. If the number of electrons is increased means that will becomes the negative charge. So we can see from table 3.3 that a sodium atom has 1 electron in its outermost shell. If it loses the electron from its M shell, then its L shell becomes the outermost shell, and that has a stable octet. The nucleus of this atom still has 11 protons, but the number of electrons has
become 10, so there is net positive charge giving us a sodium cation N plus. On the other hand, chlorine has 7 electrons in the outermost shell. Okay, what they are saying here means sodium having what, how many electrons? So 11 electrons, and chlorine what having 17 electrons. So here sodium want to lose 1 electron to become what, octet, and chlorine want to gain 1 electron to become what, noble gas configuration. Sodium ಏನಾಗ್ತದೆ 11 ಎಲೆಕ್ಟ್ರಾನ್ಸ್ಗಳು ಪ್ರೆಸೆಂಟ್ ಇರೋದರಿಂದ, ಕ್ಲೋರಿನ್ ಏನದ 17 ಎಲೆಕ್ಟ್ರಾನ್ಸ್ಗಳು ಇರೋದ್ರಿಂದ ಸೋಡಿಯಂ ಏನು ಮಾಡಬೇಕಂತ ಒಂದು ಎಲೆಕ್ಟ್ರಾನ್ಸ್ಗಳು ಲೂಸ್ ಮಾಡ್ಕೋಬೇಕಂತ, ಬಟ್ ಕ್ಲೋರಿನ್ ಏನಂತದ 1 ಎಲೆಕ್ಟ್ರಾನ್ಸ್ ಗೇನ್ ಮಾಡ್ಕೋಬೇಕಂತ ಹಿಯರ್. ಸೊ ಕ್ಲೋರಿನ್ ಗೇನ್ಸ್ ದಿ 1 electron means here, so what is the 17 proton is there, 17 electron is there. Chlorine 1 gains the electron means it will becomes what, 18. It will the chlorine becomes what, minus sign, because the number of electrons are increased. So ಇಲ್ಲಿ ಕ್ಲೋರಿನ್ ಇಂದ 17 ಅದ, ಒಂದು ಎಲೆಕ್ಟ್ರಾನ್ ತಗೋತಂದ್ರೆ ಎಲೆಕ್ಟ್ರಾನ್ಸ್ ಈ ನಂಬರ್ಸ್ ಏನಾಗ್ತದೆ 18 ಆಗ್ತದೆ. ಸೊ ಇದು ಚಾರ್ಜ್ ಏನಾಗ್ತದೆ 18 ಚಾರ್ಜ್ 18 ಎಲೆಕ್ಟ್ರಾನ್ಸ್ಗಳು ಇರೋದ್ರಿಂದ ಯಾವ ಸೈನ್ ಬರ್ತದೆ, ಯಾವ್ದು ಜಾಸ್ತಿ ಚಾರ್ಜ್ ಅದಲ್ಲಿ ನಮ್ಮದು ಪಾಸಿಟಿವ್ಗಿಂತ ನೆಗೆಟಿವ್ ಚಾರ್ಜ್ ಜಾಸ್ತಿ ಇರೋದ್ರಿಂದ ಕ್ಲೋರಿನ್ ಮೇಲೆ ಯಾವ ಸೈನ್ ಬರ್ತದೆ ನಮಗಲ್ಲಿ ನೆಗೆಟಿವ್ ಸೈನ್ ಬರ್ತದೆ. ಇಲ್ಲಿ ನೋಡ್ರಿ, ಸೊ ಇಲ್ಲಿ ಸೋಡಿಯಂ ಒಳಗೆ ಪ್ರೋಟಾನ್ಸ್ ಎಷ್ಟವ 11, ಅಂದರೆ ಅಟಾಮಿಕ್ ನಂಬರ್ ಪ್ರೋಟಾನ್ ಅಂತ ಹೇಳಿದ್ರೆ 11 ಅಂದ್ರೆ ಎಲೆಕ್ಟ್ರಾನ್ಸ್ಗಳು ಎಷ್ಟು ಇರಬೇಕು 11 ಆಗಿರ್ಬೇಕು, ಕರೆಕ್ಟಾ. ಇಲ್ಲೊಂದು ಎಲೆಕ್ಟ್ರಾನ್ ಲೂಸ್ ಆಗ್ಲಿತ್ತು ಅಂದ್ರೆ 10 ಆಯಿತು. ಸೊ ಅಂದ್ರೆ ಈಗ ಪಾಸಿಟಿವ್ ಚಾರ್ಜ್ ಜಾಸ್ತಿ ಆಯಿತಾ, ಅದಕ್ಕೆ ಸೋಡಿಯಂ ಮೇಲೆ ಏನಂತ ಬರ್ತದೆ ಅಂತ ಹೇಳ್ಬೋದು ನಾವು ಅಲ್ಲಿ ಪಾಸಿಟಿವ್ ಚಾರ್ಜ್ ಬರ್ತದೆ ಅಂತ ಹೇಳ್ಬೋದು. ಸೊ if a proton number is 11 in the sodium, 1 electron is loosed by the what, sodium means the numbers of electron becomes 10, but the charge of proton will becomes more, so that will comes the Na plus. Chlorine is 17 and it will having what, 18 electrons. After gaining the 1 electron, the charge of electron becomes more, so chlorine will having what, only 18 electron charge, so chlorine becomes what, minus sign, and requires one more electron to complete its octet. So if sodium and chlorine were to react, the electron lost by sodium could be taken up by chlorine. After gaining an electron, the chlorine atom gets unit negative charge. Negative charge become its nucleus has 17 protons and there are 18 electrons in its K shell and M shell. This gives us a chlorine anion. So both these elements can give and take reaction between them as follows. Okay, again it is very important for 2 marks ಎಕ್ಸಾಮ್ ಒಳಗೆ ಇದನ್ನು 2 marks ಒಳಗೆ ಕೇಳ್ತಿರ್ತಾರೆ ನೋಡ್ರಿ. ಸೊ ಭಾಳಷ್ಟು ಇಂಪಾರ್ಟೆಂಟ್ ಅದ. ಏನಂತ ಹೇಳ್ತಾನಪ್ಪ, ನಾವು ಆಗಲೇನು ಹೇಳಿದ್ವಿ ಅಲ್ಲಿ ಒಂದು ಎಲೆಕ್ಟ್ರಾನ್ ಲೂಸ್ ಮಾಡಿದ ಕ್ಲೋರಿನ್ ಸೋಡಿಯಂ ಅಲ್ಲಿ ಪಾಸಿಟಿವ್ ಏನು ಬಂತಂತ ಹೇಳಿದೆ, ಯಾಕಪ್ಪ ಅಂದ್ರೆ ಪ್ರೋಟಾನ್ ನಂಬರ್ಸ್ ಏನೈತೆ ಅಲ್ಲಿ ಇನ್ಕ್ರಿಮೆಂಟ್ ಆಯಿತು. ಅದೇ ಕ್ಲೋರಿನ್ ಒಳಗೆ ಒಂದು ಎಲೆಕ್ಟ್ರಾನ್ಸ್ ಗೇನ್ ಮಾಡಿದಾಗ ಸೊ ನೆಗೆಟಿವ್ ಚಾರ್ಜ್ ಮೀನ್ಸ್ ಎಲೆಕ್ಟ್ರಾನ್ಸ್ಗಳ ನಂಬರ್ಸ್ ಏನು ಹೆಚ್ಚಾಗೋದ್ರಿಂದ ಅದ್ರ ಮೇಲೆ ಏನು ಬಂತು, ನೆಗೆಟಿವ್ ಸೈನ್ ಬಂತಂತ ಹೇಳಿದೆವು, ಕರೆಕ್ಟಾ. ಇಲ್ಲಿ ನೋಡ್ರಿ, ಸೋಡಿಯಂ ಅಟಾಮಿಕ್ ನಂಬರ್ ಏನದ 2, 8, 1, 11 ಅದ. ಅಂದರೆ ಸೊ ಸೋಡಿಯಂ ಏನು ಮಾಡೈತೆ, ಒಂದು ಎಲೆಕ್ಟ್ರಾನ್ ಲೂಸ್ ಮಾಡೈತೆ, ಅದಕ್ಕೆ ನಾವು ಸೋಡಿಯಂ N ಪ್ಲಸ್ ಈ ಎಲೆಕ್ಟ್ರಾನ್ ಏನಾಗ್ಲಿತ್ತು ಅಲ್ಲಿ ಲೂಸ್ ಆಗ್ಲಿತ್ತು. ಅದೇ ರೀತಿಯಾಗಿ ಕ್ಲೋರಿನ್ ಏನಾಗುತ್ತೆ 2, 8, 17 ಅದ, 2, 8, 7 ಒಂದು ಎಲೆಕ್ಟ್ರಾನ್ ಏನಾಗ್ಲಿತ್ತು ಇಲ್ಲಿ ಗೇನ್ ಆಗ್ಲಿತ್ತು. ಅವಾಗ ಏನಾಯಿತು 2, 8 ಆಯಿತು, ಇದೇನಾಯಿತು 2, 8 ಅಷ್ಟೇ ಆಯಿತು. ಸೊ ಒಂದು ಸೋಡಿಯಂ ಏನಾಗ್ಲತ್ತು, ಒಂದು ಎಲೆಕ್ಟ್ರಾನು ಲೂಸ್ ಆಗ್ಲಿತ್ತದ, ಅದು ಗೇನ್ ಆದ ಬಳಕೆ ಏನಾಯ್ತಿದ್ದು NaCl ಬಾಂಡ್ ಫಾರ್ಮೇಷನ್ ಆಯಿತು. ಸೊ ಇಟ್ಸ್ ವೆರಿ ಸಿಂಪಲ್ ಅದ. ಏನಂತ ಗೊತ್ತಾಯ್ತು ನಮಗಿಲ್ಲಿ, ಸೋಡಿಯಂಬಲ್ಲಿ ಎಕ್ಸ್ಟ್ರಾ ಒಂದು ಎಲೆಕ್ಟ್ರಾನ್ ಅದ, ಈ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಏನು ಮಾಡುತ್ತೆ ಅಲ್ಲಿ ಲೂಸ್ ಮಾಡ್ಕೊಳತ್ತೆ. ಯಾರಿಗೆ ಲೂಸ್ ಮಾಡ್ಕೊಳತ್ತದ, ಸೊ ನಾವು ಕ್ಲೋರಿನಿಗೆ ಏನಂತ ಬರಿಬೋದು, ಇವು ಡಾಟ್ ಸ್ಟ್ರಕ್ಚರ್ ಅಂತ, ಡಾಟ್ ಏನು ಅದು ಹೇಳ್ಕೊಡ್ತಪ್ಪ, ಅದು ಎಲೆಕ್ಟ್ರಾನ್ಸನ್ನು ಹೇಳ್ಕೊಡ್ತಾರೆ. ಸೊ ಇಲ್ಲಿ ನಾವೇನು ಬರ್ಬೋದು, ಇದ್ರ ಬಲ್ಲಿ ಎಲೆಕ್ಟ್ರಾನ್ಸ್ ಅವ, ನಾವು ಡಿಫ್ರೆಂಟಾಗಿ ಅಬ್ಸರ್ವ್ ಆಗೋ ಸಲಕ್ಕೆ ನಾವೇನು ಮತ್ತೆ ಅಲ್ಲಿ ಕ್ರಾಸ್ ಮಾರ್ಕ್ ಅಂತ ಬರಿಬೋದು. ಸೊ ಇದರ ಲಾಸ್ಟ್ ಆರ್ಬಿಟ್ನಲ್ಲಿ 7 ಎಲೆಕ್ಟ್ರಾನ್ಸ್ಗಳು ಅಂತ ಹೇಳಿದೆ, ಕರೆಕ್ಟಾ. ಸೊ ಇದು ಎಲೆಕ್ಟ್ರಾನು ಇದಕ್ಕೆ ಟ್ರಾನ್ಸ್ಫರ್ ಆದಾಗ ಏನಾಗ್ತದಪ್ಪ ಅಂದ್ರೆ ಸೋಡಿಯಂ ಏನಾಗ್ತದಲ್ಲಿ ಒಂದು ಎಲೆಕ್ಟ್ರಾನ್ ಕಳ್ಕೊಂಡಿರೋದ್ರ ಮೇಲೆ ಚಾರ್ಜ್ ಏನು ಬರ್ತದ, ಪಾಸಿಟಿವ್ ಅಂತ ಬರ್ತದೆ. ಆಗಲೇ ನಾವಲ್ಲಿ ಎಕ್ಸ್ಪ್ಲೈನ್ ಮಾಡಿದ ಹಾಗೆ. ಸೊ ಕ್ಲೋರಿನ್ ಒಳಗೆ 7 ಇದ್ದು, ಈಗ ಒಂದು ಎಲೆಕ್ಟ್ರಾನ್ಸ್ ಬಂತು, ಇಲ್ಲೊಂದು ಬಂತು, ಇದು ಈ ಕಡೆಯಿಂದ ಬಂತಂದ್ರೆ ಇದು ಏನಾಗ್ತದೆ 8 ಆಗ್ತದೆ. ಸೊ ಅವಾಗ ಇದ್ರ ಮೇಲೆ ಚಾರ್ಜ್ ಏನು ಬರ್ತದ, ಸೊ ಮೈನಸ್ ಬರ್ತದೆ ಅಂತ ಹೇಳ್ಬೋದು. ಸೊ ಇಲ್ಲೇನೋ ಇಲ್ಲಿ 2 ಆಯಿತು, ಇಲ್ಲಿ 2 ಹೋಗ್ತದೆ, ಇಲ್ಲಿ 2 ಹೋಗ್ತದೆ, ಇಲ್ಲಿ ಮೊದಲು ಬಲ್ಲ ಒಂದು ಎಲೆಕ್ಟ್ರಾನ್ ಇತ್ತು, ಅದು ಡಾಟ್ ಎಲೆಕ್ಟ್ರಾನ್ ಇಲ್ಲೇ ಬಂದಾಗ ಏನಾಗ್ತದೆ 8 ಆಯ್ತು. ಸೊ ಈಗೇನಾಯಿತು NaCl ನಮಗೇನಾಯಿತು
ಫಾರ್ಮೇಷನ್ ಆಯಿತು. ಫಾರ್ಮೇಷನ್ ಆದಾಗ ಇದ್ರದ್ದು ಇವು ಎರಡು ಏನಾಯ್ತು ಈಗ ಇದ್ರ ಬದಲು ಲಾಸ್ಟ್ ಆರ್ಬಿಟ್ನಾಗ 8 ಎಲೆಕ್ಟ್ರಾನ್ಸ್ ಆಯಿತು, ಇದ್ರ ಬದಲು ಲಾಸ್ಟ್ ಆರ್ಬಿಟ್ನೊಳಗೆ 8 ಎಲೆಕ್ಟ್ರಾನ್ ಆದಾಗ ಇದು ಏನಾಯ್ತು ಅಂತ ಹೇಳ್ಬೋದು ನಾವಲ್ಲಿ ನೋಬಲ್ ಗ್ಯಾಸ್ ಕಾನ್ಫಿಗ್ರೇಷನ್ ಆಯ್ತು ಅಂತ ಹೇಳ್ಬೋದು. ಸೊ ಇದನ್ನು ಏನಂತ ಕರಿಬೋದು ನಾವಲ್ಲಿ ಸೋಡಿಯಂ ಕ್ಲೋರೈಡ್ ಅಂತ. ಇದಕ್ಕೇನು ನಾವು ಕಾಮನ್ ಸಾಲ್ಟ್ ಅಂತಲೂ ಕರಿತೇವೆ. ಇದಕ್ಕೇನು ಸೋಡಿಯಂ ಕ್ಲೋರೈಡಿಗೇನು ಸೊ ಕಾಮನ್ ಸಾಲ್ಟ್ ಅಂತಲೂ ಕರಿಬೋದು. ಸೊ ಇದು ಭಾಳಷ್ಟು ಎಕ್ಸಾಮ್ನಾಗ 2 ಮಾರ್ಕ್ಸಿಗೆ ಕೇಳ್ತಿರ್ತಾನೆ. ಭಾಳ ಪ್ರಾಕ್ಟೀಸ್ ಮಾಡಿರಿ. ಭಾಳ ಸಿಂಪಲ್ ಅದ. ಏನದ ಡಾಟ್ ಸ್ಟ್ರಕ್ಚರ್ ಏನದ ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್ ಏನಾಗ್ತದೆ ಸೋಡಿಯಂ ಒಳಗೆ ಅಟಾಮಿಕ್ ನಂಬರ್ ಎಷ್ಟದ 11 ಅದ. 11 ಬರಿಬೇಕು. ಒಂದು ಎಲೆಕ್ಟ್ರಾನ್ ಲೂಸ್ ಆಗ್ಲತ್ತದ ಕರೆಕ್ಟಾ. ನೋಡ್ರಿ ಏನದ ಅಂತ ಹೇಳ್ಬೋದು ಸೋಡಿಯಂ ಒಳಗೆ ಒಂದು ಎಲೆಕ್ಟ್ರಾನ್ ಲೂಸ್ ಆಗ್ಲತ್ತದ. ಸೊ ಕ್ಲೋರಿನ್ ಒಳಗೆ ಒಂದು ಎಲೆಕ್ಟ್ರಾನ್ ಗೇನ್ ಆಗ್ಲಿತ್ತು ಅಷ್ಟೇ ಬರಿಬೇಕಾ. ಆಮೇಲೆ ಒಂದು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗ್ತದೆ. ಟ್ರಾನ್ಸ್ಫರ್ ಆದ ಬೆಳಕ್ಕೆ ಏನಾಗ್ತದೆ ನಮಗಲ್ಲಿ ಏನು ಫಾರ್ಮೇಷನ್ ಆಗ್ತಪ್ಪ ಸೋಡಿಯಂ ಕ್ಲೋರೈಡ್ ಬಾಂಡ್ ಫಾರ್ಮೇಷನ್ ಆಗ್ತದ. ಸೊ sodium and chloride ions being a positive charged attract each other and are held by a strong electrostatic force of attraction to exist a sodium chloride. Again sodium what having the charge positive charge and chlorine having what ನೆಗೆಟಿವ್ ಚಾರ್ಜ್. ನಮಗೇನು ಗೊತ್ತಾ ಸೋಡಿಯಂ ಯಾವ ಚಾರ್ಜ್ ಅದ ಪಾಸಿಟಿವ್ ಚಾರ್ಜ್ ಅದ ಮತ್ತು ಕ್ಲೋರಿನ್ ಯಾವ ಚಾರ್ಜ್ ಅದ ನೆಗೆಟಿವ್ ಚಾರ್ಜ್ ಅಂತ. ಯಾಕೆ ಅಲ್ಲಿ ಪಾಸಿಟಿವ್ ಬಂತು ಯಾಕೆ ನೆಗೆಟಿವ್ ಬಂತಪ್ಪ ಅಂದರೆ ಇಲ್ಲಿ ನಂಬರ್ ಆಫ್ ಪ್ರೋಟಾನ್ಸ್ ನಂಬರ್ಸ್ ಇನ್ಕ್ರಿಮೆಂಟ್ ಅದ, ಇಲ್ಲಿ ಎಲೆಕ್ಟ್ರಾನ್ಸ್ ಸಂಖ್ಯೆ ಏನದ ಎಲೆಕ್ಟ್ರಾನ್ ನಂಬರ್ ಇದೆ ಇನ್ಕ್ರಿಮೆಂಟ್ ಅದ. ಸೊ ಬೋತ್ ಆರ್ ಹ್ಯಾವಿಂಗ್ ವಾಟ್ ಅಪೋಸಿಟ್ ಚಾರ್ಜಸ್. ಅಪೋಸಿಟ್ ಚಾರ್ಜಸ್ ಮೀನ್ಸ್ ದೇ ಆರ್ attract each other. So that they are attract each other means they will forms what strong attractive force of attraction. ಅದೇ ಇವೆಲ್ಲ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಅಟ್ರಾಕ್ಟ್ ಈಚ್ ಅದರ್ ಆಗೋದ್ರಲ್ಲಿಂತ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನು ಮಾಡ್ತಾವಲ್ಲಿ ಪ್ರೊಡ್ಯೂಸ್ ಮಾಡೋದ್ರಲ್ಲಿಂತ ನಮಗೆ ಯಾವ ಬಾಂಡ್ ಫಾರ್ಮೇಷನ್ ಐತೆ ಅಲ್ಲಿ ಸೋಡಿಯಂ ಕ್ಲೋರೈಡ್ ಬಾಂಡ್ ಫಾರ್ಮೇಷನ್ ಆಯಿತು. ಅವೇನಾಗ್ತವೆ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಯಾವ ಬಾಂಡ್ ಫಾರ್ಮೇಷನ್ ಮಾಡ್ತಾರೆ ನಮಗಂದ್ರೆ ಅಲ್ಲಿ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಮಾಡೋದ್ರಿಂದ ನಮಗೆ ಯಾವ ಕಂಪೌಂಡ್ ಫಾರ್ಮೇಷನ್ ಐತೆ ಇಲ್ಲಿ ಸೋಡಿಯಂ ಕ್ಲೋರೈಡ್ ಬಾಂಡ್ ಫಾರ್ಮೇಷನ್ ಆಯ್ತು ಅಂತ ಹೇಳ್ಬೋದು. It should be noted that sodium chloride does not exist as a molecule but aggregates to positively charged ions. Let us see the formation of one more ionic compound ಮ್ಯಾಗ್ನೇಷಿಯಮ್ ಕ್ಲೋರೈಡ್. ಸೊ ಇದು ನ್ಯಾಚುರಲಿ ಆಕರ್ ಆಗಿರೋದಿಲ್ಲ ಬಟ್ ಒಂದಕ್ಕೊಂದು ರಿಯಾಕ್ಟ್ ಆಗಿ ಏನಾಗುತ್ತೆ ನಮಗಲ್ಲಿ ಕಂಪೌಂಡ್ ಫಾರ್ಮೇಷನ್ ಮಾಡಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಸೋಡಿಯಂ ಮತ್ತು ಕ್ಲೋರಿನ್ ಎರಡು ಡಿಫ್ರೆಂಟ್ ಎಲಿಮೆಂಟ್ಸ್ಗಳು ಕಂಬೈನ್ ಆದಾಗ ನಮಗೇನು ಕಂಪೌಂಡ್ ಫಾರ್ಮೇಷನ್ ಆಗ್ಲತ್ತದ ನಮಗೆ ಸೋಡಿಯಂ ಕ್ಲೋರೈಡ್ ಕಂಪೌಂಡು ಫಾರ್ಮೇಷನ್ ಆಗ್ಲತ್ತದ ಅಂತ ಹೇಳ್ಬೋದು. ಸೊ ಯಾವುದದು ಕಾಮನ್ ಸಾಲ್ಟ್ ದಟ್ ಈಸ್ ಕಾಲ್ಡ್ ಎಸ್ ದಿ ವಾಟ್ ಕಾಮನ್ ಸಾಲ್ಟ್. ಸೇಮ್ ಲೈಕ್ ದಟ್ ಅನದರ್ ಕಂಪೌಂಡ್ ಈಸ್ ವಾಟ್ ಕಾಲ್ಡ್ ಸೊ magnesium chloride. It will forms the what magnesium chloride. What is the electronic configuration of magnesium is what we can say the 12. Again chlorine is what 17. So magnesium want to lose 2 electrons and chlorine wants to gain 1 electron. Now magnesium ಏನು 2 ಎಲೆಕ್ಟ್ರಾನ್ಸ್ಗಳು ಲೂಸ್ ಮಾಡ್ಕೋಬೇಕಾಗ್ತದೆ ಅಂತ ಹೇಳ್ತೀವಿ. ಕ್ಲೋರಿನ್ ಏನಾಗ್ತದೆ ಇಲ್ಲಿ 1 ಎಲೆಕ್ಟ್ರಾನ್ಸ್ಗಳು ಗೇನ್ ಮಾಡ್ಕೋತಪ್ಪ ಅಂದರೆ ಇದು ಕಂಪ್ಲೀಟ್ ಆಕ್ಟೇಟ್ ಆಗ್ತದೆ ಅಂತ ಹೇಳ್ಬೋದು. ನೋಡ್ರಿ ಇದು ಸೇಮ್ ಆ್ಯಸ್ ಇಟ್ ಈಸ್ ಬರಿಬೋದು. ಮ್ಯಾಗ್ನೇಷಿಯಮ್ ಅಟಾಮಿಕ್ ನಂಬರ್ ಏನದ 2 ಅದ ಕರೆಕ್ಟಾ. ಇವೆರಡು ಎಲೆಕ್ಟ್ರಾನ್ಸ್ಗಳು ಲೂಸ್ ಮಾಡ್ಕೋಬೇಕು. ಸೊ ಅದಕ್ಕೆ ಏನಾಗ್ತದೆ 2 ಎಲೆಕ್ಟ್ರಾನ್ಸ್ಗಳು ಲೂಸ್ ಮಾಡ್ಕೋಬೇಕು. ಆ ಕ್ಲೋರಿನ್ 1 ಎಲೆಕ್ಟ್ರಾನ್ ಗೇನ್ ಮಾಡ್ಕೋಬೇಕು. ಬಟ್ ಇಲ್ಲಿ ಮ್ಯಾಗ್ನೇಷಿಯಮ್ ಬಲ್ಲಿ ಇದು ಕ್ಲೋರಿನ್ ಒಂದೇ ಎಲೆಕ್ಟ್ರಾನ್ ತೊಗೋತಪ್ಪ ಅಂದ್ರೆ ಇದು ಕ್ಲೋರಿನ್ ಒಂದೇ ಎಲೆಕ್ಟ್ರಾನ್ ತೊಗೋತಪ್ಪ. ಕ್ಲೋರಿನ್ಗೆ ಎಷ್ಟು ಬೇಕಾದ ಓನ್ಲಿ 1 ಬೇಕಾದ. ಇದು ಒಂದು ಕ್ಲೋರಿನ್ ತೊಗೋತಪ್ಪ ಅಂದರೆ ಮತ್ತೆ ಇನ್ನೂ ಒಂದು ಎಕ್ಸ್ಟ್ರಾ ಉಳಿತದೆ ಅದ್ರ ಬಲ್ಲಿ ಮ್ಯಾಗ್ನೇಷಿಯಮ್ ಅದು ಸ್ಟೇಬಲ್ ಆಗೋದಿಲ್ಲ. ಬಟ್ ಕ್ಲೋರಿನ್ ಒಂದೇ ಸ್ಟೇಬಲ್ ಆಗ್ತದೆ. ಬಟ್ ಅದಕ್ಕೆ ಏನಾಗ್ತದೆ ಮ್ಯಾಗ್ನೇಷಿಯಮ್ ಏನು ಮಾಡ್ತದೆ 2 ಕ್ಲೋರಿನ್ ಜೊತೆ ಏನಾಗ್ತದೆ ರಿಯಾಕ್ಟ್ ಆಗಿ 2 ಎಲೆಕ್ಟ್ರಾನ್ಸ್ಗಳು ಡಿಫ್ರೆಂಟ್ 2 ಕ್ಲೋರಿನ್ ಜೊತೆ ಏನಾಗ್ತದೆ ಫಾರ್ಮೇಷನ್ ಮಾಡ್ತದೆ. ಇಲ್ಲಿ ನೋಡ್ರಿ ಏನಂತ ಹೇಳ್ಬೋದಪ್ಪ ಅಂತಂದ್ರೆ ಮ್ಯಾಗ್ನೇಷಿಯಮ್ ಬಳಿ ಇರೋದೇ ಎಲೆಕ್ಟ್ರಾನ್ಸ್ಗಳು ಎಷ್ಟು 2 ಎಲೆಕ್ಟ್ರಾನ್ಸ್ಗಳು ಎಕ್ಸ್ಟ್ರಾ ಇರೋದ. ಬಟ್ ಕ್ಲೋರಿನ್ಗೆ ಎಷ್ಟು ಬೇಕಾದ ಓನ್ಲಿ 1 ಬೇಕಾಗ್ಯದ. ಮ್ಯಾಗ್ನೇಷಿಯಮ್ ಏನು ಮಾಡ್ತಾ 1 ಎಲೆಕ್ಟ್ರಾನ್ 1 ಕ್ಲೋರಿನಿಗೆ ಕೊಡ್ತಾ ಇನ್ನೂ 1 ಎಲೆಕ್ಟ್ರಾನ್ ಉಳಿದು ಇನ್ನೊಂದು ಕ್ಲೋರಿನಿಗೆ ಕೊಡ್ತಾ. ಸೊ ಅವಾಗ ಏನಾಗ್ತದೆ Mg. ಅವಾಗ ಏನಾಗ್ತದೆ ಕ್ಲೋರಿನ್ ಎಷ್ಟು 1 ಕ್ಲೋರಿನ್ 2 ಕ್ಲೋರಿನ್ ಕೊಡೋದ್ರಿಂದ ನಮಗೇನು ಫಾರ್ಮೇಷನ್ ಆಗ್ತದೆ ಇಲ್ಲಿ MgCl2 ಆಗಿ ಫಾರ್ಮೇಷನ್ ಆಗ್ತದೆ MgCl2. ಅದಕ್ಕೆ ನಾವಲ್ಲಿ ಯಾಕೆ MgCl2 ಬರೀತೀವಪ್ಪ ಅಂತಂದ್ರೆ ಮ್ಯಾಗ್ನೇಷಿಯಮ್ ಏನಾಗ್ಲತ್ತ 2 ಎಲೆಕ್ಟ್ರಾನ್ಸ್ಗಳು ಎದಕ್ಕೆ ಉಳಿತಾ 2 ಡಿಫ್ರೆಂಟ್ ಮೀನ್ಸ್ ಕ್ಲೋರಿನಿಗೆ ಏನು ಮಾಡ್ತಲ್ಲಿ 1 ಕ್ಲೋರಿನ್ 1 ಎಲೆಕ್ಟ್ರಾನು ಇನ್ನೊಂದು ಎಲೆಕ್ಟ್ರಾನ್ ಕೊಡೋದ್ರಿಂದ ಅದು ಏನು ಫಾರ್ಮೇಷನ್ ಆಯಿತು ಮ್ಯಾಗ್ನೇಷಿಯಮ್ ಕ್ಲೋರೈಡ್ ಫಾರ್ಮೇಷನ್ ಆಯ್ತು ಅಂತ ಹೇಳ್ಬೋದು. ಸೇಮ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ 2 marks. ಸೊ ಮ್ಯಾಗ್ನೇಷಿಯಮ್ is giving 1 electron to
2 molecules of chlorine. ಮ್ಯಾಗ್ನೀಷಿಯಮ್ ಏನು ಕೊಡ್ಲಿರ್ತದೆ, ಒಂದು ಎಲೆಕ್ಟ್ರಾನ್ ಒಂದು ಕ್ಲೋರಿನ್ ಮಾಲಿಕ್ಯೂಲಿಗೆ ಇನ್ನೊಂದು ಕ್ಲೋರಿನ್ ಮಾಲಿಕ್ಯೂಲಿಗೆ ಕೊಟ್ಟು ಮ್ಯಾಗ್ನೀಷಿಯಮ್ನು ಸ್ಟೇಬಲ್ ಆಗ್ಲಿತ್ತೆ ಮತ್ತು ಕ್ಲೋರಿನ್ನು ಸ್ಟೇಬಲ್ ಆಗ್ಲಿತ್ತೆ ಅಂತ ಹೇಳ್ಬೋದು. ಸೊ ಹಾಗೇನೆ ಇಲ್ಲಿ 1 ಮಾರ್ಕ್ಸಿಗೆ ಒಂದು ಡೆಫಿನೇಷನ್ ಬರುತ್ತೆ. ಏನಂತ ಹೇಳ್ಬೋದಪ್ಪ ಅಂತಂದ್ರೆ, ಸೊ compounds formed in this manner by the transfer of electrons from metal to non-metal are known as ionic compounds or electrocovalent compounds. So what is the one more question, what is ionic compound or electrocovalent compound? Means the transfer of electrons from metal to non-metal are known as ionic compounds. ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್, ಟ್ರಾನ್ಸ್ಫರ್ ಏನು ಟ್ರಾನ್ಸ್ಫರ್ ಆಗ್ಲತ್ತೆ, ಎಲೆಕ್ಟ್ರಾನ್ಸ್ಗಳು ಏನಾಗ್ಲತ್ತವಲ್ಲಿ ಟ್ರಾನ್ಸ್ಫರ್ ಆಗ್ಲಿತ್ತವ, ಎಲೆಕ್ಟ್ರಾನ್ಸ್ಗಳು ಏನಾಗ್ಲತ್ತವಲ್ಲಿ ಟ್ರಾನ್ಸ್ಫರ್ ಎದ್ರಲಿಂತ ಮೆಟಲ್ ಟು ನಾನ್ ಮೆಟಲ್. ಸೊ ಮೆಟಲ್ ಯಾವ್ದು ಇಲ್ಲಿ Mg ಆಗಿರ್ಬೋದು ಮೆಟಲ್, ಆ್ಯಂಡ್ ಕ್ಲೋರಿನ್ ಏನದ ನಾನ್ ಮೆಟಲ್. ಈ ಮೆಟಲ್ಲಿಂತ ನಾನ್ ಮೆಟಲಿಗೆ ಎಲೆಕ್ಟ್ರಾನ್ಸ್ಗಳು ಟ್ರಾನ್ಸ್ಫರ್ ಆಗೋ ಫೆನಾಮಿನಾಗ ಏನಂತ ಕರಿಬೋದು ನಾವು ಅಲ್ಲಿ ಎಲೆಕ್ಟ್ರೋ ಕೋವಲೆಂಟ್ ಕಾಂಪೌಂಡ್ಸ್ ಅಥವಾ ಏನಂತ ಅಯೋನಿಕ್ ಕಾಂಪೌಂಡ್ಸ್. ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಮೆಟಲ್ ಟು ನಾನ್ ಮೆಟಲ್ ಈಸ್ ಕಾಲ್ಡ್ ಆಸ್ ವಾಟ್ electronic transfer of electron from metal to non-metal is called as what ionic compound or electrocovalent compound ಅಂತ ಹೇಳ್ಬೋದು. ಸೊ ಏನಂತ ಹೇಳಿದೆವು ಇಲ್ಲಿ ಮ್ಯಾಗ್ನೀಷಿಯಮ್ನಿಂದ ಕ್ಲೋರಿನ್ಗೆ ಎಲೆಕ್ಟ್ರಾನ್ಗಳು ಟ್ರಾನ್ಸ್ಫರ್ ಆಗೋ ಫೆನಾಮಿನಾಗ ಏನಂತ ಕರಿದೇವು ನಾವು ಅಲ್ಲಿ ಅಯಾನಿಕ್ ಕಂಪೌಂಡ್ಸ್ ಅಂತ ಕರಿದೆವು. ಸೊ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಮೆಟಲ್ ಟು ನಾನ್ ಮೆಟಲ್. ಸೊ ದಿಸ್ ಈಸ್ ದ 2 magnesium chloride and magnesium chloride and NaCl are very important. They asked means they will asked for what 2 marks. ಎಕ್ಸಾಮ್ನಾಗ ಕೇಳಿದ್ರಪ್ಪ ಅಂದರೆ ಎಷ್ಟು ಮಾರ್ಕ್ಸಿಗೆ ಕೇಳ್ಬೋದು, 2 ಮಾರ್ಕ್ಸಿಗೆ ಕೇಳ್ಬೋದು. ಇಷ್ಟೇ ಬರೀಬೇಕು. ಮೊದಲು ಸೋಡಿಯಂ ಕಾನ್ಫಿಗರೇಷನ್ ಬರೀಬೇಕು, ಕ್ಲೋರಿನ್ ಬರೀಬೇಕು, ಎಷ್ಟು ಎಲೆಕ್ಟ್ರಾನ್ಸ್ಗಳು ಗೇನ್ ಮಾಡ್ಕೋಬೇಕು ಅದಿಷ್ಟು ಬರ್ದು ಈ ಟೈಪ್ ಆಫ್ ಬಾಂಡ್ ಫಾರ್ಮೇಷನ್. ಸೋಡಿಯಮ್ನಿಂದ ಎಲೆಕ್ಟ್ರಾನಿಗೆ ಒಂದು ಎಲೆಕ್ಟ್ರಾನ್ ಹೋಗ್ಲಿತ್ತು ಅಂತ ಬರೆದುಬಿಟ್ಟು ಇಷ್ಟು ಬರ್ದರೆ ಮುಗ್ದು ಹೋಗ್ತದೆ. ಸೋಡಿಯಂ ಮತ್ತು ಮ್ಯಾಗ್ನೀಷಿಯಮ್ ಬರ್ದಿರಪ್ಪ ಅಂದರೆ ನಿಮಗೆ 2 ಮಾರ್ಕ್ಸ್ ಈಸಿಲಿ ಸಿಗ್ತದೆ. So in next class we will discuss that properties of ionic compound. ಮುಂದಿನ ಕ್ಲಾಸ್ನಲ್ಲಿ ಏನು ಸ್ಟಡಿ ಮಾಡೋಣ, ಪ್ರಾಪರ್ಟೀಸ್ ಆಫ್ ionic compounds. ಅಗೇನ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಗೇನ್ ಇದನ್ನು ಭಾಳಷ್ಟು ಎಕ್ಸಾಮ್ಸ್ ಒಳಗೆ ನಿಮಗೆ ಕೇಳ್ತಾನೆ. ಓಕೆ, ನೆಕ್ಸ್ಟ್ ಕ್ಲಾಸ್ನಾಗ ಸ್ಟಡಿ ಮಾಡೋಣ. ನಿಮಗೆ ವಿಡಿಯೋ ನಿಮಗೆ ಭಾಳಷ್ಟು ತಿಳಿದಿತ್ತಪ್ಪ ಅಂದ್ರೆ, ನಿಮಗೆ ಏನು ಡೌಟ್ ಇದ್ದಿಲ್ಲಪ್ಪ ಅಂದ್ರೆ, ಸೊ ನಿಮಗೇನು ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಮತ್ತು ನಿಮಗೆ ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ದೇಸಾಯಿ ಅಕಾಡೆಮಿಯನ್ನು. ಸೊ ಈ ವಿಡಿಯೋನ ನೋಡಿದ್ದಕ್ಕಾಗಿ ಬಹಳ ಧನ್ಯವಾದಗಳು. ಸೊ ಹಾಗೆ ಕಂಟಿನ್ಯೂಸ್ಲು ನಮ್ಮ ಚಾನಲನ್ನು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.